ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಈ ರಾಯರ ಅನುಗ್ರಹದಿಂದ ಎಲ್ಲರೂ ತುಂಬ ಖುಷಿಯಾಗಿ ಸಂತೋಷದಿಂದ ಇರಿ. ಸೊ ನೀವು ಈಗಾಗಲೇ ನೋಡ್ತಾ ಇರೋ ಹಾಗೆ ನಾನೀಗ ಮಂತ್ರಾಲಯದಲ್ಲಿದ್ದೆ. ಮಂತ್ರಾಲಯಕ್ಕೆ ಯಾಕೆ ಹೋದೆ, ಏನೇನೆಲ್ಲ ಆಯಿತು, ರಾಯರ ಅನುಗ್ರಹ ಹೇಗಾಗಿದೆ, ಇಲ್ಲಿಗೆ ಹೋಗಲಿಕ್ಕೆ ಕಾರಣ ಏನು, ಇದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಿಕೊಳ್ತಿದ್ದೀನಿ. ಬನ್ನಿ ಹಾಗಾದರೆ ಒಂದು ಕ್ವಿಕ್ಕಾಗಿ ಮಂತ್ರಾಲಯನ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ RR ಕನ್ನಡ ವ್ಲಾಗ್ಸ್. ಎರಡು ದಿನ ಸ್ಕೂಲ್ ರಜೆ ಇದ್ದಿದ್ದ ಕಾರಣ ಶುಕ್ರವಾರ ಬೆಳಗಿನ ಜಾವ 3:30ಗೆ ನಾವೆಲ್ಲರೂ ರೆಡಿಯಾಗಿದ್ದು ಒನ್ ಡೇ ಪಿಕ್ನಿಕ್ ಥರ ಮಂತ್ರಾಲಯಕ್ಕೆ ಹೋಗೋಣ ಅಂತ. ಟೀಚರ್ಸ್ ಎಲ್ಲ ಟಿ ಟಿ ಮಾಡಿಕೊಂಡು ರೆಡಿಯಾಗಿ ಬೆಳಗಿನ ಜಾವ ಟಿ ಟಿ ಪೂಜೆ ಮುಗಿಸ್ಕೊಂಡು ನಿಂಬೆಹಣ್ಣಿಟ್ಟು, ಸೊ ಅದನ್ನು ಶುಭ ಆರಂಭ ಅಂತಾರಲ್ಲ ಆ ರೀತಿಯಲ್ಲಿ ಎಲ್ಲರೂ ಅದನ್ನ ಸೇರಿಕೊಂಡು ಫಸ್ಟ್ ನಾವು ಹೋಗಿದ್ದು ಬಳ್ಳಾರಿ ಕನಕದುರ್ಗಮ್ಮನ ದೇವಸ್ಥಾನಕ್ಕೆ. ಸೊ ಆನ್ ದ ವೇ ಮಂತ್ರಾಲಯಕ್ಕೆ ಹೋಗ್ತಾ ಬಳ್ಳಾರಿ ಫಸ್ಟ್ ಸ್ಟಾಪ್ ಬರುತ್ತೆ, ಅಲ್ಲಿ ಇಳಿದ್ಬಿಟ್ಟು ಶುಕ್ರವಾರ ಆಗಿದ್ದರಿಂದ ಕನಕದುರ್ಗಮ್ಮನ ದರ್ಶನ ಆಗಲಿ ಅಂದ್ಬಿಟ್ಟು ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಶುಕ್ರವಾರ ಬೆಳಗ್ಗೆ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 8:30 9 ಗಂಟೆ ಆಗಿತ್ತು. ಅಷ್ಟರಲ್ಲೇ ಆಲ್ರೆಡಿ ಕ್ಯೂ ಕೂಡ ರೆಡಿ ಇತ್ತು. ಕ್ಯೂ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಒಂದು ಒಳ್ಳೆ ಟಿಫನ್ನ ವೈಶಾಲಿ ಹೋಟ್ಲಲ್ಲಿ ಮಾಡಿಕೊಂಡು ಬೆಸ್ಟ್ ಕಾಫಿಯನ್ನು ಎಲ್ಲರೂ ಕುಡಿದ್ವಿ. ತುಂಬ ರುಚಿಯಾಗಿತ್ತು. ಅಲ್ಲಿಂದ ಸೀದಾ ನಾವು ಬಂದಿದ್ದೆ ಮಂತ್ರಾಲಯಕ್ಕೆ. ಇಲ್ಲಿ ನೋಡ್ತಾ ಇದ್ದೀರಾ ರಾಯರ ದರ್ಶನ ಹೇಗಾಗ್ತಿದೆ ಅಂತ. ಇಲ್ಲಿಂದನೇ ಏನೋ ಒಂಥರ ಮನಸ್ಸಿಗೆ ಖುಷಿ, ತೃಪ್ತಿ, ನೆಮ್ಮದಿ. ಹೌದು, ಮಂತ್ರಾಲಯಕ್ಕೆ ನಾವೆಲ್ಲ ಹೋದ್ವಿ. ಯಾಕೆ ಹೋದ್ವಿ? 2 ದಿನ ಶಾಲಾ ರಜೆ ಇತ್ತು, ಆದ ಕಾರಣ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ನೆನೆಸ್ಕೊಂಡು ಎಲ್ಲ ಟೀಚರ್ಸ್ ಹೊರಟ್ವಿ. ಆದರೆ ಸ್ವತಃ ನನಗೆ ಯಾಕೆ ಮಂತ್ರಾಲಯ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂತಂದರೆ, ಸುಮಾರು ದಿನಗಳ ಹಿಂದೆ ಈ ಸೌಮ್ಯಶ್ರೀ ಅಂತ ಯೂಟ್ಯೂಬರ್ ಒಬ್ಬರು ಇದ್ದಾರೆ. ಸೊ ಅವರು ರಾಯರ ಪೂಜೆಯನ್ನು ಮಾಡ್ತಾ ಇರೋದು ವೀಡಿಯೋಸ್ಗಳನ್ನು ನಾನು ನೋಡ್ತಾ ಆ್ಯಕ್ಚುಲಿ ಅವರ ಇನ್ಸ್ಪಿರೇಷನಿಂದ ನಾನು ಪೂಜೆನ ಹಿಡಿದಿದ್ದೆ. ಸೊ ಇಷ್ಟೇ ವಾರ ಮಾಡ್ತೀನಿ, ಇಷ್ಟು ದಿನ ಮಾಡ್ತೀನಿ ಅಂತ ನಾನು ಏನೂ ಅಂದ್ಕೊಂಡಿರಲಿಲ್ಲ. ರಾಯರನ್ನ ಕೈ ಮುಗಿದು ಭಕ್ತಿಯಿಂದ ಕೇಳ್ಕೊಂಡು ನಾನು ರೀತಿಯಲ್ಲಿ ಪೂಜೆ ಹಿಡ್ದಿದ್ದೆ. ರಾಯರ ಅನುಗ್ರಹ ತುಂಬ ಚೆನ್ನಾಗಿ ನನಗೂ ಆಗ್ತಾಯಿದೆ. ಅದನ್ನು ವಿಡಿಯೋ ಕೊನೆಯದಲ್ಲಿ ನಾನು ವಿತ್ ಪ್ರೂಫ್ ಹಾಕಿದ್ದೀನಿ. ಅದೇನೋ ಗೊತ್ತಿಲ್ಲ, 9 ವಾರ ಮುಗಿತಿದ್ದಂಗೆ ರಾಯರು ನನ್ನ ಮಂತ್ರಾಲಯಕ್ಕೆ ಕರೆಸಿದ್ದಾರೆ ಕೂಡ. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನ್ನೋ ಹಾಗೆ ನಾವೆಲ್ಲರೂ ಖುಷಿಯಿಂದ ಮಂತ್ರಾಲಯಕ್ಕೆ ಹೋದ್ವಿ. ಕೇವಲ ಒಂದು 10 ನಿಮಿಷದಲ್ಲಿ ನಮಗೆ ರಾಯರ ದರ್ಶನ ಕೂಡ ಆಯಿತು. ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ಅಲ್ಲಿ ಊಟವನ್ನು ನಾವು ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದು ಸ್ವಲ್ಪ ಐಸ್ ಕ್ರೀಮ್, ತುಂಬ ಶೆಕೆ ಇತ್ತು ಮಾತ್ರ. ಬಳ್ಳಾರಿ ಆ ಕಡೆ ಅಲ್ವಾ, ಆಂಧ್ರ ಅಲ್ವಾ, ತುಂಬ ಶೆಕೆ ಇತ್ತು. ಸ್ವಲ್ಪ ಐಸ್ ಕ್ರೀಮ್ ತಿಂದು ಅಲ್ಲಿಂದ ನಾವು ಹೋಗಿದ್ದೆ ಪಂಚಮುಖಿ ಆಂಜನೇಯನ ನೋಡಲಿಕ್ಕೆ. ಸೊ ರಾಯರಿಗೆ ಆಂಜನೇಯ ಪಂಚಮುಖಿಯಾಗಿ ಅಂದರೆ ಪಂಚಮುಖದಲ್ಲಿ ಪ್ರತ್ಯಕ್ಷ ಆದಂತಹ ಜಾಗ ಇದು ಆಂಜನೇಯನ ಪಾದ ಕೂಡ ಹೌದು. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಪಂಚಮುಖಿ ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಸೀದಾ ಹೋಗಿದ್ದೆ ಬಿಚ್ಚಾಲಿ, ಅಂದರೆ ಅಪ್ಪಣ್ಣ ಆಚಾರ್ಯರು ಇದ್ದಂತಹ ಮನೆ ಆಗಿರ್ಬೋದು, ರಾಯರು ಕೂತ್ಕೊಂಡು ಜಪ ಮಾಡ್ದಂತಹ ಸ್ಥಳ ಆಗಿರ್ಬೋದು, ತಪಸ್ಸಾಗಿರ್ಬೋದು, ಅಥವಾ ಅಪ್ಪಣ್ಣ ಆಚಾರ್ಯರಿಗೆ ರಾಯರು ಏಕಶಿಲ ವೃಂದಾವನದಲ್ಲಿ ಕಾಣಿಸ್ಕೊಂಡಂತಹ ಒಂದು ಜಾಗ. ಇದು ಬಂದು ಬಿಚ್ಚಾಲಮ್ಮನ ದೇವಸ್ಥಾನ. ಬಿಚ್ಚಾಲಮ್ಮ ಅನ್ನೋದು ನಾನು ಅಲ್ಲಿ ಕೇಳಿದಿರೋ ಹಾಗೆ ಸ್ವತಃ ತಾನೇ ಒಡಮೂಡಿರುವಂಥ ದೇವತೆ. ಇಡೀ ದೇವಸ್ಥಾನವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ. ಇನ್ನು ಇದು ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಗಾ ನದಿ. ತುಂಬಾ ಚೆನ್ನಾಗಿತ್ತು ಕೂಡ. ಅದು ಆಲ್ರೆಡಿ ಸೆಟ್ ಆಗ್ತಾಯಿತ್ತು, ಅಂದರೆ ಸುಮಾರು 6-6:30 ಆಗಿತ್ತು ನಾವು ಅಲ್ಲಿ ರೀಚ್ ಆದಾಗ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಒಂಥರ ಮನಸ್ಸಿಗೆ ತುಂಬ ತೃಪ್ತಿ ಅನ್ನಿಸ್ತು, ತುಂಬ ಖುಷಿ ಕೂಡ ಅಂತಲೂ ಅನ್ನಿಸ್ತು. ಹೊರಗಡೆ ಬಂದರೆ ಗೋಶಾಲ ಇದೆ, ಹಾಗೆ ಅಲ್ಲಿ ರಾಯರು ಉಪಯೋಗಿಸ್ತಾ ಇದ್ದಂತಹ ಅನೇಕ ಜಾಗಗಳಿದೆ, ಹಾಗೆ ಒಳ್ಕಲ್ಲಿದೆ. ಇದೆಲ್ಲ ಮುಗಿಸ್ಕೊಂಡು ನಾವು ನೋಡಿಕೊಂಡು ಮತ್ತೆ ಮಂತ್ರಾಲಯದ ಮುಖಾಂತರನೇ ನಾವು ವಾಪಸ್ ಚಿತ್ರದುರ್ಗಕ್ಕೆ ಬಂದ್ವಿ. ನಾನಾಗಲೇ ಹೇಳ್ದಂಗೆ ಇದು ಹೋಗಲಿಕ್ಕೆ ಕಾರಣ ಏನು, ಯಾಕೆ ರಾಯರು ನನ್ನ ಅಲ್ಲಿ ಕರೆಸ್ಕೊಂಡಿದ್ದಾರೆ, ಯಾಕೆ ನನ್ನ ಜೀವನ ಅವತ್ತು ತುಂಬಾ ತೃಪ್ತಿಕರವಾಗಿತ್ತು ಅನ್ನೋದಕ್ಕೆ ಉದಾಹರಣೆ ಇಲ್ಲಿದೆ. ಯಾಕೆ ಅಂತಂದರೆ ನಾನಾಗಲೇ ಹೇಳ್ದಂಗೆ ಸೌಮ್ಯಶ್ರೀ ಅವರ ವೀಡಿಯೋಗಳನ್ನು ನೋಡಿಬಿಟ್ಟು ನಾನು ಒಂಥರ ಇನ್ಸ್ಪಿರೇಷನ್ ಆಗಿಬಿಟ್ಟು ಪೂಜೆಯನ್ನು ಹಿಡಿದೆ. ರಾಯರ ಹೂಪ್ರಸಾದ, ಅದ್ರ ಮಹತ್ವ ಏನು, ಹೂಪ್ರಸಾದ ಆಗಬೇಕಾದ್ರೆ ಅದು ಎಷ್ಟು ಖುಷಿ ಕೊಡುತ್ತೆ, ರಾಯರು ನಮ್ಮ ಜೊತೆನೇ ಇದ್ದಾರೆ ಅಂತ ನಮ್ಗೆ ಯಾಕೆ ಅನಿಸುತ್ತೆ, ಎಲ್ಲಿ ಹೋದರೂ ರಾಯರ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಖಂಡಿತ ಅನಿಸುತ್ತೆ. ಯಾಕೆ
ಇದೆಲ್ಲದನ್ನು ಉದಾಹರಣೆ ನಿಮಗೂ ಬೇಕು ಅಥವಾ ನಿಮಗೂ ಅದು ಸ್ವತಃ ಅನುಭವ ಆಗಬೇಕು ಅಂದರೆ ಖಂಡಿತ ರಾಯರ ಮೊರೆ ಹೋಗಿ, ರಾಯರಿಂದ ನೀವು ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತೀನಿ. ನಾನು ಯಾವುದೇ ರೀತಿಯ ಅನುಷ್ಠಾನ ಅಂದರೆ 7 ವಾರ 9 ವಾರ 16 ವಾರ ಅಂತ ಯಾವ ರೀತಿಯಲ್ಲೂ ಅಂದ್ಕೊಂಡಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ ಅಂತಲೇ ಅಂದ್ಕೊಂಡು ನಾನು ಪೂಜೆ ಹಿಡಿದಿದ್ದು. ಸೊ ಇದು ನೀವು ಕ್ವಿಕ್ಕಾಗಿ ಒಂದು ನೋಡ್ಕೊಂಡು ಬನ್ನಿ ನಾನು ಯಾವ ರೀತಿ ಪೂಜೆ ಮಾಡಿದೆ. ಕೊನೆಯದಾಗಿ ಒಂದು 2 ವಾರದ್ದು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಪ್ರತಿ ವಾರ ನನಗೆ ಹೂ ಪ್ರಸಾದ ಆದರೂ ಆಗಿರಲಿಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ. ಆ ಕೊನೆಯ 2 ವಾರದ ವೀಡಿಯೋವನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನೋಡ್ತಾ ಹೋಗಿ ಯಾವ ರೀತಿ ಹೂ ಪ್ರಸಾದ ನನಗೆ ಆಗಿದೆ, ರಾಯರ ಅನುಗ್ರಹ ಹೇಗೆ ನನಗೆ ಸಿಕ್ಕಿದೆ, ನಮ್ಮ ಕುಟುಂಬದ ಮೇಲೆ ರಾಯರ ಅನುಗ್ರಹ ಹೇಗಿದೆನೋ ಹಾಗೆ ನಿಮ್ಮೆಲ್ಲರ ಕುಟುಂಬದ ಮೇಲೂ ರಾಯರ ಅನುಗ್ರಹ ಇರಲಿ ಅಂತ ಹೇಳ್ಕೊತೀನಿ. ಸೊ ಇಲ್ಲಿ ಹೂಗಳು ನೀವು ಏನು ನೋಡ್ತಾ ಇದ್ದೀರಲ್ಲ, ಹೂ ಪ್ರಸಾದ ಇದನ್ನೆಲ್ಲ ಆಗಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಬಟ್ ಆದರೆ ಕೊನೆಯ 2 ವಾರ ಅಂದರೆ ಲಾಸ್ಟ್ 2 ವಾರ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ವೀಡಿಯೋ ಮಾಡಿದ್ರೆ ತಪ್ಪಿಲ್ಲ ಅನ್ನಿಸ್ತು. ಅದು ಯಾವ ರೀತಿ ವೀಡಿಯೋ ಮಾಡ್ಕೊಂಡಿದ್ದೆ, ಹೇಗೆಲ್ಲ ಆಗಿದೆ ಅಂತ ನೋಡಿ. ಮುಂಚೆ ನಂಗೆ ಗೊತ್ತಿರಲಿಲ್ಲ ಈ ಗೆಜ್ಜೆ ವಸ್ತ್ರನ ಉಪಯೋಗಿಸ್ಬಾರ್ದು ಅಂತ. ಗೊತ್ತಾದಮೇಲೆ, ಅದು ಸೌಮೇಶ್ವರಿಯರ ವೀಡಿಯೋದಿಂದ ಗೊತ್ತಾದಮೇಲೆ ನಾನು ಗೆಜ್ಜೆ ವಸ್ತ್ರನ ರಾಯರಿಗೆ ಹಾಕ್ತಾ ಇಲ್ಲ. ಕೇವಲ ಹೂವು ತುಳಸಿಯಿಂದ ಅಲಂಕಾರ ಮಾಡಲಿಕ್ಕೆ ಶುರು ಮಾಡಿದೆ. ನೋಡ್ಕೊಂಡು ಬನ್ನಿ, ಮತ್ತೆ ಕೊನೆಯದಾಗಿ ನಾನು ನಿಮಗೆ ಸಿಗ್ತೀನಿ. ರಾಯರು ಒಮ್ಮೆ ಹೂ ಕೊಟ್ಟರೆ ಸಾಕಂತೆ ಕೊನೆಯ ತನಕ ನಾನು ನಿನ್ನ ಕೈ ಹಿಡ್ದಿದ್ದೀನಿ. ನೀನು ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ತಪ್ಪು ದಾರಿಯಲ್ಲಿ ಹೋದರೂ ನಾನು ನಿನ್ನ ಕೈ ಹಿಡಿದು ತಿತ್ತಿ ನಡೆಸ್ತೀನಿ ಅಂತ ಹೇಳ್ದಂಗಂತೆ. ಹಾಗಾದರೆ ನಮ್ಮ ಎಲ್ಲ ತಪ್ಪು ಒಪ್ಪುಗಳನ್ನು ರಾಯರ ಮಡಿಲಿನಲ್ಲಿ ಹಾಕಿಬಿಟ್ಟು ಸಂಪೂರ್ಣ ನಮ್ಮ ಜೀವನದ ಜವಾಬ್ದಾರಿಯನ್ನು ಅವ್ರಿಗೆ ಕೊಡೋಣ. ಸರಿಯಾದ ರೀತಿಯಲ್ಲಿ ಖಂಡಿತ ನನ್ನಪ್ಪ ನಡೆಸ್ಕೊಂಡು ಕರ್ಕೊಂಡು ಹೋಗೇ ಹೋಗ್ತಾರೆ ಅನ್ನುವಂಥ ಒಂದೇ ಒಂದು ನಂಬಿಕೆ ಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಖಂಡಿತ ನನ್ನ ಜೀವ ಇರೋ ತನಕ ಎಷ್ಟು ದಿನಗಳು ಸಾಧ್ಯವೋ ಅಷ್ಟು ದಿನ ನಾನು ಪೂಜೆ ಮಾಡ್ತೀನಿ. ರಾಯರು ಅಷ್ಟು ಅನುಕೂಲ ನನಗೆ ಮಾಡಿಕೊಟ್ರೆ ಸಾಕು. ಇಷ್ಟು ಪೂಜೆ ಮಾಡ್ಕೊಂಡು ಹೋಗೋ ಎಷ್ಟೋ ಮಟ್ಟಿಗೆ ಅನುಕೂಲ ನನಗೆ ಮಾಡಿಕೊಟ್ರೆ ಖಂಡಿತ ನಾನು ರಾಯರ ಪೂಜೆ ಮಾಡ್ತೀನಿ. ಈ ವಿಡಿಯೋದಿಂದ ನಿಮಗೂ ಏನಾದರೂ ಒಂದು ಸ್ವಲ್ಪನಾದರೂ ಹೌದು ರಾಯರಿದ್ದಾರೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಪೂಜೆ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ರಾಯರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ನಿಮ್ಮ ಕಷ್ಟನ ಬೇರೆ ಜನಗಳ ಮುಂದೆ ಹೇಳಿ ಅವರಿಂದ ನೀವು ಮತ್ತೆ ಚುಚ್ಚಿ ಅನ್ನಿಸ್ಕೊಳ್ಳೋದ್ಕಿಂತನೂ ನಿಮ್ಮ ಕಷ್ಟ ನೋವುಗಳನ್ನೆಲ್ಲ ರಾಯರ ಮುಂದೆ ಹೇಳ್ಕೊಳ್ಳಿ. ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ದೇವ್ರನ್ನಾಗಲ್ಲ ಅಲ್ವಾ? ಸಾಧ್ಯನೇ ಇಲ್ಲ. ನಿಮ್ಮ ಕಣ್ಣೊರೆಸೋದು ಅವನೊಬ್ಬನೇ, ನನ್ನಪ್ಪ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಮತ್ತೆ ನಾನು ಹೊಸ ವಿಡಿಯೋ ಜೊತೆ ಖಂಡಿತ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ, ಮಿಸ್ ಮಾಡ್ಕೊಳ್ತಾ ಇರಿ. ಆದಷ್ಟು ಬೇಗ ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.